ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಟಾರ್ಗೆಟ್ 1001 ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಸರಣಿಯನ್ನು ಆರಂಭ ಮಾಡಿವೆ. ಸ್ನೇಹಿತರೆ, ಈಗಾಗಲೇ 10 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ದಿನಾಲೂ ಒಂದು ಹೆಚ್ಚು ಕಡಿಮೆ 20 ಪ್ರಶ್ನೆ ಅಂದರೂ 10 ವಿಡಿಯೋದಲ್ಲಿ ಎಷ್ಟಾಗಿದೆ ಸ್ನೇಹಿತರೆ, 200 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿವಿ. ನಮ್ಮ ಚಾನಲ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ಕ್ವಶನ್ ಪೇಪರ್ ಡಿಸ್ಕಸ್ ಆಗ್ತಿದೆ ಸ್ನೇಹಿತರೆ. ಅಲ್ಲಿ ಹೋದರೆ ಈ ಎಲ್ಲ 10 ವಿಡಿಯೋಗಳು ನಿಮಗೆ ಸಿಗ್ತಾವೆ ಸ್ನೇಹಿತರೆ. ಇವತ್ತಿನ ದಿವಸ 11ನೇ ವಿಡಿಯೋ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಇವು GK ಪ್ರಶ್ನೆಗಳು. ಇದುವರೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೇಳಿದಂಥ ಒಂದು ಪ್ರಮುಖವಾದಂಥ ಒಂದು ಪ್ರಶ್ನೆಗಳನ್ನು ತೆಗೆದುಕೊಂಡೆವು ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಹಾಗಾದ್ರೆ ಸ್ನೇಹಿತರೆ, ಮೊಟ್ಟ ಮೊದಲನೇ ಪ್ರಶ್ನೆ ಏನು ಕೇಳಿದಾನೆ ನೋಡೋದಾದ್ರೆ, ಈ ಕೆಳಗಿನ ಯಾವ ಹಬ್ಬವು ಮುಖ್ಯವಾಗಿ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ? ಅಂದರೆ ಇಲ್ಲಿ 4 ಹಬ್ಬಗಳನ್ನು ಕೊಟ್ಟಿದ್ದಾನೆ. ಬಟ್ ಇದು ಯಾವುದು ಅಸ್ಸಾಂ ರಾಜ್ಯಕ್ಕೆ, ಏನು ಈಶಾನ್ಯ ರಾಜ್ಯವಾದಂಥ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ತೀಜ್, ಆಪ್ಷನ್ ಬಿ ಬಿಹು, ಆಪ್ಷನ್ ಸಿ ಓಣಂ, ಆಪ್ಷನ್ ಡಿ ಪೊಂಗಲ್. ಯಾವುದಪ್ಪ ಸರಿ ಉತ್ತರ ಅಂದರೆ ಸ್ನೇಹಿತರೆ, ಆಪ್ಷನ್ ಬಿ ಇದೆಲ್ಲ ಬಿಹು. ಇದು ಏನಂತ ಕರಿತೀವಿ ಸ್ನೇಹಿತರೆ, ಬಿಹು. ಇದು ಅಸ್ಸಾಂ ರಾಜ್ಯದ ಒಂದು ಸಂಬಂಧಿಸಿದ ಒಂದು ಹಬ್ಬ ಅಥವಾ ಉತ್ಸವ ಅಂತ ಕರಿತೀವಿ. ಯಾವ ರಾಜ್ಯ ಇದು? ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಬಿಹು ಅನ್ನೋದು. ಹಾಗಾದ್ರೆ ಸ್ನೇಹಿತರೆ, ಇದರ ಜೊತೆಗೆ ನಾವು ಭಾರತದಲ್ಲಿರುವಂಥ ಪ್ರಮುಖವಾಗಿ 28 ರಾಜ್ಯಗಳ ಅಲ್ಲಿ ಆಚರಣೆ ಮಾಡುವಂಥ ಒಂದು ಪ್ರಸಿದ್ಧ ಹಬ್ಬಗಳ ಬಗ್ಗೆನೂ ನಾವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಯಾವುದು ಕೇಳ್ತಾನೆ ಕ್ವಶನ್ ಅನ್ನೋದು ಹೇಳಕ್ಕೆ ಬರಲ್ಲ ಸ್ನೇಹಿತರೆ. ಹಾಗಾಗಿ ನೋಡೋದಾದ್ರೆ ಹಾರ್ನ್ಬಿಲ್ ಉತ್ಸವ ಅಥವಾ ಹಾರ್ನ್ಬಿಲ್ ಹಬ್ಬ ಎಲ್ಲಿ ಮಾಡ್ತಾರೆ ಅಂದರೆ ಇದು ಕೂಡ ಈಶಾನ್ಯ ರಾಜ್ಯ, ಯಾವುದು? ನಾಗಾಲ್ಯಾಂಡದಲ್ಲಿ. ಇನ್ನು ಓಣಂ ಪ್ರಸಿದ್ಧವಾದ ಹಬ್ಬವಾಗಿದೆ. ಇದು ಯಾವ ರಾಜ್ಯದಲ್ಲಿ ಅಂದರೆ ಕೇರಳ ರಾಜ್ಯದಲ್ಲಿ. ಇನ್ನು ಪೊಂಗಲ್ ಇದು ಯಾವ ರಾಜ್ಯ ಅಂದರೆ ತಮಿಳುನಾಡು ರಾಜ್ಯದಲ್ಲಿ. ಇನ್ನು ಲೋಜರ್ ಅಥವಾ ಒಂದು ಹಬ್ಬ ಬರುತ್ತೆ, ಇದು ಎಲ್ಲಿಯಪ್ಪ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಅಂತ ನಾವು ಹೇಳ್ತೇವೆ ಸ್ನೇಹಿತರೆ. ಇವು ಜಸ್ಟ್ ಒಂದು 4-5 ಎಕ್ಸಾಂಪಲ್ ಸ್ನೇಹಿತರೆ. ನೀವು 28 ರಾಜ್ಯಗಳ ಕನಿಷ್ಠ ಒಂದೊಂದಾದರೂ ಒಂದು ಹಬ್ಬ ಅಥವಾ ಉತ್ಸವದ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಎರಡನೇ ಪ್ರಶ್ನೆ, ಮಹಾಸು ನೃತ್ಯ ಪ್ರಕಾರ ಯಾವ ರಾಜ್ಯಕ್ಕೆ ಸೇರಿದೆ? ಮಹಾಸು ನೃತ್ಯ ಪ್ರಕಾರ ಯಾವ ರಾಜ್ಯಕ್ಕೆ ಸೇರಿದೆ? 4 ರಾಜ್ಯಗಳ ಆಪ್ಷನ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಯಾವುದಪ್ಪ ಇದರ ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಹಿಮಾಚಲ ಪ್ರದೇಶ. ಏನು ಹಿಮಾಲಯ ಪರ್ವತದ ಒಂದು ತಪ್ಪಲಿನಲ್ಲಿರುವಂಥ ರಾಜ್ಯ ಹಿಮಾಚಲ ಪ್ರದೇಶ. ಈ ರಾಜ್ಯದಲ್ಲಿ ಈ ಮಹಾಸು ಅನ್ನೋ ಒಂದು ನೃತ್ಯ ಈ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ನೃತ್ಯವಾಗಿದೆ. ಹಾಗಾದರೆ ಇನ್ನೂ ಕೆಲವೊಂದು ರಾಜ್ಯಗಳ ಪ್ರಮುಖ ಒಂದು ಜಾನಪದ ನೃತ್ಯಗಳನ್ನು ನೋಡೋದು ಸ್ನೇಹಿತರೆ. ಬಾಂಗ್ರಾ ವೆರಿ ಫೇಮಸ್ ಪ್ರಶ್ನೆ ಕೇಳಿದಾನೆ ಆಲ್ರೆಡಿ. ಯಾವ ರಾಜ್ಯ ಅಂದರೆ ಇದು ಪಂಜಾಬ್ ರಾಜ್ಯದಲ್ಲಿ. ಏನು ಈ ಸಿಖ್ ಸಮುದಾಯ, ಸಿಖ್ ಧರ್ಮದವ್ರು ಮಾಡುವಂಥ ಒಂದು ಬಾಂಗ್ರಾ ನೃತ್ಯ ಈಗಾಗಲೇ ನೋಡಿದ ಸ್ನೇಹಿತರೆ, ಇದು ಪಂಜಾಬ್ ರಾಜ್ಯದಲ್ಲಿ. ಇನ್ನು ಲಾವಣಿ ಅನ್ನೋ ಒಂದು ನೃತ್ಯ, ತಮಾಷೆ ನೃತ್ಯ, ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. ಇನ್ನು ಅದೇ ರೀತಿ ಗಾರ್ಬಾ ಅನ್ನೋದೊಂದು, ದಾಂಡಿಯಾ ಅನ್ನೋ ನೃತ್ಯ ಗುಜರಾತ್ ರಾಜ್ಯದಲ್ಲಿ ಇದು ಕಂಡುಬರುತ್ತದೆ. ಇನ್ನು ಬಿಹು ಮತ್ತು ಸತ್ರಿಯ ಅನ್ನೋದು ಅಸ್ಸಾಂ ರಾಜ್ಯದಲ್ಲಿ ಈ ಒಂದು 2 ನೃತ್ಯಗಳು ಕಂಡುಬರ್ತವೆ, ಇದು ಅಸ್ಸಾಂ ರಾಜ್ಯದಲ್ಲಿ. ಇನ್ನೊಂದು ಘೂಮೂರ್ ಅಂತೇಳಿ, ಘೂಮೂರ್ ನೃತ್ಯ ಎಲ್ಲಿ ಕಂಡುಬರ್ತದೆ ಅಂದರೆ ಇದು ರಾಜಸ್ಥಾನದಲ್ಲಿ ಒಂದು ಬಿಲ್ ಸಮುದಾಯ ಬುಡಕಟ್ಟು ಜನಾಂಗ ಮಾಡುವಂಥ ನೃತ್ಯವಾಗಿದೆ, ಅದು ಘೂಮೂರ್ ಅಂತೇಳಿ ನಾವು ಕರಿತೇವೆ. ಇನ್ನು ಕರ್ನಾಟಕದಲ್ಲಿ ಮಾಡುವಂಥ ನೃತ್ಯ ಯಾವ ನೋಡೋ ಸ್ನೇಹಿತರೆ, ಯಕ್ಷಗಾನ ಆಗಿರ್ಬೋದು, ಸುಗ್ಗಿ ಕುಣಿತ, ಡೊಳ್ಳು ಕುಣಿತ, ಇವು ಕರ್ನಾಟಕ ರಾಜ್ಯದ ಪ್ರಮುಖ ಜಾನಪದ ನೃತ್ಯಗಳಾಗಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವ್ಯಕ್ತಿ ಸರ್ವೋದಯ ಯೋಜನೆಗೆ ಸಂಬಂಧಿಸಿದ್ದಾರೆ? ಈ ಕೆಳಗಿನ ಯಾವ ವ್ಯಕ್ತಿ ಸರ್ವೋದಯ ಯೋಜನೆಗೆ ಸಂಬಂಧಿಸಿದ್ದಾರೆ? ಸ್ನೇಹಿತರೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಯಾರಪ್ಪ ಈ ಯೋಜನೆಗೆ ಸಂಬಂಧಿಸಿದವರು ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಜಯಪ್ರಕಾಶ್ ನಾರಾಯಣ್. ಇವರನ್ನು JP ಎಂದೇ ಪ್ರಖ್ಯಾತರಾಗಿದ್ದಾರೆ ಸ್ನೇಹಿತರೆ. ಯಾರು? JP ಎಂದೇ ಜಯಪ್ರಕಾಶ್ ನಾರಾಯಣ್ ಅವರನ್ನು ಕರಿತೀವಿ ಸ್ನೇಹಿತರೆ. ಇವರು ಸರ್ವೋದಯ ಯೋಜನೆ 1950ರಲ್ಲಿ ಸ್ನೇಹಿತರೆ, 1950ರಲ್ಲಿ ಒಂದು ಯೋಜನೆನ ತಂದಿದ್ದರು ಜಯಪ್ರಕಾಶ್ ನಾರಾಯಣ್ ಅವರು. ಹಾಗಾದ್ರೆ ಇನ್ನೂ ಹಲವಾರು ಯೋಜನೆಗಳು ಭಾರತದಲ್ಲಿ ಬಂದಿವೆ ಸ್ನೇಹಿತರೆ. ಅದರಲ್ಲಿ ಪ್ರಮುಖ ನೋಡಿದ್ರೆ ಗಾಂಧಿ ಯೋಜನೆ. ಏನು ಗಾಂಧಿ ಯೋಜನೆ ತಂದಂಥವರು ಗಾಂಧಿಯ ಕಟ್ಟ ಅಭಿಮಾನಿಯಾದಂಥ ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅವರು 1944ರಲ್ಲಿ ಈ ಒಂದು ಯೋಜನೆ ತಂದಿರ ಸ್ನೇಹಿತರೆ, ಗಾಂಧಿ ಯೋಜನೆ ಅಂತ ಕರಿತೀವಿ. ಇನ್ನು ಜನತಾ ಯೋಜನೆ ಯಾರಪ್ಪ ಅಂದ್ರೆ MN ರಾಯ್
ಏನು ಸಂವಿಧಾನ ರಚನೆ ಸ್ಥಾಪನೆ ಮಾಡಬೇಕಂತ ಮೊದಲು ಬೇಡಿಕೆ ಇಟ್ಟಂಥ ವ್ಯಕ್ತಿ ಎನ್ ರಾಯ್ ಅವರು ಜನತಾ ಯೋಜನೆಯನ್ನು 1945ರಲ್ಲಿ ಸ್ನೇಹಿತರೆ ಇದು ಕೂಡ ತಂದಿರು. ಇನ್ನು ಬಾಂಬೆ ಯೋಜನೆ ಅಂತೇಳಿ ಬಿರ್ಲಾ, ಅಂದಿನ ಕಾಲದ ಬಿರ್ಲಾ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಅವ್ರ ಜೊತೆಗೆ ಇನ್ನೂ 8 ಕೈಗಾರಿಕಾ ಉದ್ಯಮಗಳು, ಬಿಸ್ನೆಸ್ ಮೆನ್ಗಳು ತಂದಂಥ ಒಂದು ಬಾಂಬೆ ಯೋಜನೆ ಅಂತ ಕರಿತೀವಿ. ಇದು ಕೂಡ 1944ರಲ್ಲಿ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಯಾರನ್ನು ಕರಿತೀವಿ ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಮುಖಾಂತರ ಉತ್ತರ ತಿಳಿಸಿ, ಯಾರು ಎಷ್ಟು ಓದಿರೋ ಅನ್ನೋದು ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಭಾರತದ ಪ್ರಖ್ಯಾತ ಸಿತಾರ ವಾದಕರಾಗಿದ್ದಾರೆ? ಈ ಕೆಳಗಿನವರಲ್ಲಿ ಯಾರು ಭಾರತದ ಪ್ರಖ್ಯಾತ ಸಿತಾರ ವಾದಕರಾಗಿದ್ದಾರೆ? 4 ಜನ ಪ್ರಖ್ಯಾತ ಭಾರತದ ಕಲಾವಿದರು ವಾದ್ಯ ನುಡಿಸುವುದರ ಬಗ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಸಿತಾರ ಈ ವಾದ್ಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಆಪ್ಷನ್ ಬಿ ಇದೆಲ್ಲ ಪಂಡಿತ್ ರವಿಶಂಕರ್. ಪಂಡಿತ್ ರವಿಶಂಕರ್ ಅವರು ಸಿತಾರ್ ವಾದ್ಯವನ್ನು ನುಡಿಸುವುದರಲ್ಲಿ ಪ್ರಸಿದ್ಧಿ ಪಡೆದಂಥ ವ್ಯಕ್ತಿಯಾಗಿದ್ದಾರೆ. ಹಾಗಾದರೆ ಇನ್ನೂ ಕೆಲವೊಂದು ವಾದ್ಯಗಳು ಮತ್ತು ಪ್ರಸಿದ್ಧ ಕಲಾವಿದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಸ್ನೇಹಿತರೆ. ಜಾಕೀರ್ ಹುಸೇನ್ ಅವರು, ಇತ್ತೀಚೆಗೆ ನಿಧನರಾದಂಥ ಜಾಕೀರ್ ಹುಸೇನ್ ಅವರು ಯಾವ ವಾದ್ಯ ನುಡಿಸುವುದರಲ್ಲಿ ಪ್ರವೀಣರಾಗಿದ್ದಾರೆ ಅಂದ್ರೆ ತಬಲಾ ವಾದ್ಯದಲ್ಲಿ. ಇನ್ನು ಬಿಸ್ಮಿಲ್ಲಾ ಖಾನ್ ಯಾವ ವಾದ್ಯ? ಶಹನಾಯಿಯಲ್ಲಿ. ಇನ್ನು ಭೀಮ್ಸೇನ್ ಜೋಶಿ, ಕನ್ನಡಿಗರಾದಂಥ ಭೀಮ್ಸೇನ್ ಜೋಶಿ ಅವರಿಗೆ ಭಾರತ ರತ್ನ ಕೊಟ್ಟಿವಿ. ಇವರು ಹಿಂದೂಸ್ತಾನ್ ಸಂಗೀತ ಒಂದು ಕ್ಷೇತ್ರದಲ್ಲಿ ಪ್ರಸಿದ್ಧರಾದಂಥವರು. ಇನ್ನು ಹರಿಪ್ರಸಾದ್ ಚೌರಾಸಿಯಾ, ಪದ್ಮಶ್ರೀ ಪ್ರಶಸ್ತಿ ವಿಜೇತ ಹರಿಪ್ರಸಾದ್ ಚೌರಾಸಿಯಾ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ, ಕೊಳಲು ವಾದ್ಯದಲ್ಲಿ ಪ್ರಸಿದ್ಧ ವ್ಯಕ್ತಿ. ಇನ್ನು ಅಮ್ಜದ್ ಅಲಿ ಖಾನ್, ಸರೋದ ವಾದ್ಯದಲ್ಲಿ ನುಡಿಸುವಂಥ ಪ್ರಸಿದ್ಧ ಕಲಾವಿದರು ಅಮ್ಜದ್ ಅಲಿ ಖಾನ್ ಅವರು. ಮುಂದಿನ ಪ್ರಶ್ನೆ, ಸಂತೋಷ್ ಟ್ರೋಫಿಗೆ ಭಾರತದ ಫುಟ್ಬಾಲ್ ದಂತಕಥೆಯಾದ ಡ್ಯಾಶ್ ಅವರ ಹೆಸರಿಡಲಾಗಿದೆ. ಅಂದರೆ ಸ್ನೇಹಿತರೆ ಸಂತೋಷ್ ಟ್ರೋಫಿ ಅಂತ ಕೊಡ್ತಾರೆ ಸ್ನೇಹಿತರೆ. ಇದಕ್ಕೆ ಯಾರು ಒಂದು ಹೆಸರು ಇಟ್ಟಿದ್ದೇವೆ ಅಂತ ಒಂದು ಕ್ವಶನ್ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದೀವಿ. ಇದರಲ್ಲಿ ಸರಿ ಉತ್ತರ ಆಪ್ಷನ್ ಎ ಇದೆಲ್ಲ ಮನ್ಮಥ್ ರಾಯ್ ಚೌಧರಿ. ಆಪ್ಷನ್ ಎ ಮನ್ಮಥ್ ರಾಯ್ ಚೌಧರಿ. ಸ್ನೇಹಿತರೆ ಮನ್ಮಥ್ ರಾಯ್ ಚೌಧರಿ ಅವರು, ಇವರ ಒಂದು ನೆನಪಿಗೆ ನಾವು ಫುಟ್ಬಾಲ್ ಒಂದು ಯಾವುದು ಸಂತೋಷ್ ಟ್ರೋಫಿಗೆ ಇವ್ರ ಹೆಸರಿಡಲಾಗಿದೆ. ಕ್ವಶನ್ ಕೇಳಿದಾನೆ ಸ್ನೇಹಿತರೆ ಆಲ್ರೆಡಿ. ಸಂತೋಷ್ ಟ್ರೋಫಿಗೆ ಯಾರ ಹೆಸರು? ಮನ್ಮಥ್ ರಾಯ್ ಚೌಧರಿ ಅವರು. ಹಾಗಾದ್ರೆ ಸಂತೋಷ್ ಟ್ರೋಫಿ ಯಾವ ಕ್ರೀಡೆಯಲ್ಲಿ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಯಾವ ಕ್ರೀಡೆ ಅದು? ಫುಟ್ಬಾಲ್ ಕ್ರೀಡೆಯಲ್ಲಿ ನೀಡುವಂಥ, ಭಾರತ ದೇಶದಲ್ಲಿ ನೀಡುವಂಥ ಇದು ಒಂದು ಸಂತೋಷ್ ಟ್ರೋಫಿ ಒಂದು ಟೂರ್ನಮೆಂಟ್ ನಡೆಯುತ್ತೆ ಸ್ನೇಹಿತರೆ, ಫುಟ್ಬಾಲ್ ಕ್ರೀಡೆಗಾಗಿ. ಇನ್ನು ಸುನಿಲ್ ಚಟ್ರಿ, ಬೈಚುಂಗ್ ಭಾಟಿಯಾ, ಪ್ರಸ್ತುತ ಒಂದು ಭಾರತದ ಒಂದು ಫೇಮಸ್ ಒಂದು ಪ್ರಸಿದ್ಧ ಫುಟ್ಬಾಲ್ ಆಟಗಾರಂದ ಯಾರ ಹೆಸರು ಕೇಳಿ ಬರ್ತದೆ ನಮಗಂದ್ರೆ ಸುನಿಲ್ ಚಟ್ರಿ ಆಗಿರ್ಬೋದು, ಬೈಚುಂಗ್ ಭಾಟಿಯಾ ಆಗಿರ್ಬೋದು. ಇನ್ನು ಜಗತ್ತಿನಲ್ಲಿ ನೋಡಿದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ, ಲಿಯೋನಲ್ ಮೆಸ್ಸಿ ಇವರು ಜಗತ್ತಿನ ಪ್ರಸಿದ್ಧ ಫುಟ್ಬಾಲ್ ಆಟಗಾರರ ಅಂತ ಕರಿತೀವಿ ಸ್ನೇಹಿತರೆ. ಇವರು ಜಗತ್ತಿನಲ್ಲಿ ಪ್ರಸಿದ್ಧ. ಹಾಗಾದ್ರೆ ಫುಟ್ಬಾಲ್ ಆಟಗಾರ ಎಷ್ಟು ಸಂಖ್ಯೆಯನ್ನು ಒಳಗೊಂಡಿರುತ್ತೆ ಅಂದರೆ ಅದು 11 ಜನ ಆಡುವಂಥ ಒಂದು ಕ್ರೀಡೆಯಾಗಿದೆ. ಯಾವ ರೀತಿ ಕ್ರಿಕೆಟ್ನಲ್ಲಿ 11, ಹಾಕಿಯಲ್ಲಿ 11, ಅದೇ ರೀತಿ ಫುಟ್ಬಾಲ್ನಲ್ಲಿ ಕೂಡ 11 ಆಟಗಾರರು ಇರುತ್ತಾರೆ. ಮುಂದಿನ ಪ್ರಶ್ನೆ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಯಾವ ವರ್ಷ ಲಕ್ನೋ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಯಾವ ವರ್ಷ ಒಂದು ಲಕ್ನೋ ಒಪ್ಪಂದಕ್ಕೆ ಸಹಿ ಹಾಕ್ಯಾರ ಸ್ನೇಹಿತರೆ? ಯಾವ ವರ್ಷ ಅದು ಕ್ವಶನ್ ಕೇಳಿದ್ದಾನೆ. ಯಾವುದಪ್ಪ? 4 ವರ್ಷ ಕೊಟ್ಟಿದ್ದಾನೆ. ಇದರಲ್ಲಿ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಇದೆಯಲ್ಲ 1916ರಲ್ಲಿ. ಭಾರತದ ಅಂದಿನ ಕಾಲದ 2 ದೊಡ್ಡ ಪಕ್ಷಗಳಾದಂಥ ಒಂದು ಕಾಂಗ್ರೆಸ್ ಪಕ್ಷ, ಇನ್ನೊಂದು ಮುಸ್ಲಿಂ ಲೀಗ್ ನಡುವೆ ಒಂದು ಒಪ್ಪಂದ ಆಗ್ತದ. ಐತಿಹಾಸಿಕ ಅದನ್ನೇ ಲಕ್ನೋ ಕಾಂಗ್ರೆಸ್ ಅಧಿವೇಶನ ನಡೀತಾ, ಅಲ್ಲಿ ಈ 2 ಪಕ್ಷಗಳ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾರದೆ ಲಕ್ನೋ ಒಪ್ಪಂದ ಅಂತ ಕರಿತೀವಿ 1916ರಲ್ಲಿ. ಹಾಗಾದ್ರೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಇದು ಸ್ಥಾಪನೆಯಾಗೋದು 1885 ಡಿಸೆಂಬರ್ 28ರಂದು. ಯಾರು ಸ್ಥಾಪನೆ ಮಾಡ್ಯಾರಂದ್ರೆ ಹ್ಯೂಮ್ ಅವರು ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ಮುಸ್ಲಿಂ ಲೀಗ್ ಸ್ಥಾಪನೆ 1906ರಲ್ಲಿ. ಸ್ಥಾಪಕರು ನವಾಬ್, ಯಾವ ನವಾಬ್ ಅಂದ್ರೆ ಢಾಕಾದ ನವಾಬ್ ಯಾರಂದ್ರೆ ಖ್ವಾಜಾ ಸಲೀಮುಲ್ಲಾ ಅಂತೇಳಿ ಢಾಕಾದ ನವಾಬ್ ಇರ್ತಾರೆ. ಇವರು ಢಾಕಾದ ಸುಲ್ತಾನ, ಇವರು ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಶಾತವಾಹನ ಮನೆತನದ ಸ್ಥಾಪಕರು ಯಾರು?
ಭಾರತದಲ್ಲಿ ಶಾತವಾಹನ ಮನೆತನದ ಸ್ಥಾಪಕರು ಯಾರು? 4 ಅರಸರ ಹೆಸರು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಶಾತವಾಹನರ ಸ್ಥಾಪಕರು ಯಾರಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಸಿಮುಖ ಏನಿದಾರಲ್ಲ ಈ ಶಾತವಾಹನರ ಸಾಮ್ರಾಜ್ಯದ ಒಂದು ಮನೆತನದ ಸ್ಥಾಪಕತೆ ಕರಿತೇವೆ ಸ್ನೇಹಿತರೆ. ಇಡೀ ದಕ್ಷಿಣ ಭಾರತವನ್ನು ಮೊಟ್ಟ ಮೊದಲ ಬಾರಿಗೆ ಆಳಿದಂಥ ಮೊದಲ ಮನೆತನ ಯಾವುದಂದ್ರೆ ಅದು ಶಾತವಾಹನರು. ಇಡೀ ಅಖಂಡ ಭಾರತವನ್ನು ಯಾವ ರೀತಿ ಮೌರ್ಯ ಸಾಮ್ರಾಜ್ಯ ಆಳ್ವಿಕೆ ಮಾಡಿದಲ್ಲ, ಆಟ್ ದ ಸೇಮ್ ಟೈಮ್ ದಕ್ಷಿಣ ಭಾರತವನ್ನು ಆಳಿದ ಮೊಟ್ಟ ಮೊದಲ ಮನೆತನ ಶಾತವಾಹನರು. ಇದರ ಸ್ಥಾಪಕ ಯಾರಂದ್ರೆ ಸಿಮುಖ ಅಂತೇಳಿ ಕರಿತೀವಿ. ಹಾಗಾದ್ರೆ ಇನ್ನೂ ಕೆಲವೊಂದಿಷ್ಟು ಪ್ರಮುಖ ಸಾಮ್ರಾಜ್ಯದ ಸ್ಥಾಪಕರು ನೋಡೋದಾದ್ರೆ ಮೌರ್ಯ ಸಾಮ್ರಾಜ್ಯ, ಭಾರತದ ಮೊಟ್ಟ ಮೊದಲ ಅಖಂಡ ಭಾರತ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಇದರ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಅಂತ ಕರಿತೀವಿ. ಇನ್ನು ಗುಪ್ತ ಸಾಮ್ರಾಜ್ಯ ಸ್ಥಾಪಕರು ಶ್ರೀಗುಪ್ತ. ಇನ್ನು ವರ್ಧನ ಸಾಮ್ರಾಜ್ಯದ ಸ್ಥಾಪಕರು ಪುಷ್ಯಭೂತಿ ಶುಂಗ ಅಂತ ಕರಿತೀವಿ. ಇನ್ನು ಕುಶಾಣ ಸಾಮ್ರಾಜ್ಯದ ಸ್ಥಾಪಕರು 1ನೇ ಕುಜಲ್ ಖಡ್ ಪಿಸಸ್ ಅಂತ ಕರಿತೀವಿ ಸ್ನೇಹಿತರೆ. ಇವರು ಕುಶಾಣ ಮನೆತನದ ಸ್ಥಾಪಕರತೆ ನಾವು ಕರಿತೀವಿ. ಲೋಕಸಭಾ ಸ್ಪೀಕರ್ ಬಗ್ಗೆ ತಿಳಿಸುವ ವಿಧಿ. ಲೋಕಸಭಾ ಸ್ಪೀಕರ್ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಾದ್ರು ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. 4 ವಿಧಿ ಅಥವಾ ಆರ್ಟಿಕಲ್ ಕೊಟ್ಟಿದ್ದಾನೆ. ಇದರಲ್ಲಿ ಸ್ಪೀಕರ್ ಬಗ್ಗೆ ಯಾವುದಂದ್ರೆ ಆಪ್ಷನ್ ಬಿ ಇದರ ವಿಧಿ 93. ವಿಧಿ 93 ಏನಿದೆ, ಒಬ್ಬರು ಲೋಕಸಭೆಗೆ ಒಬ್ಬ ಸ್ಪೀಕರನ್ನು ಆಯ್ಕೆ ಮಾಡಬೇಕಂತೇಳಿ ತಿಳಿಸ್ತದೆ. ಯಾವುದಂದ್ರೆ ಅದು ವಿಧಿ 93 ಜನ. ಸಾರ್ವತ್ರಿಕ ಚುನಾವಣೆ ಏನು 5 ವರ್ಷಗೊಮ್ಮೆ ಚುನಾವಣೆ ನಡೀತಾರೆ ಸ್ನೇಹಿತರೆ. ಚುನಾವಣೆ ನಡೆದ ಮೊದಲ ಒಂದು ಅಧಿವೇಶನ ಏನು ಸೇರ್ತೀವಲ್ಲ ಅಲ್ಲೇ ಒಬ್ಬರನ್ನು ಲೋಕಸಭೆ ಸ್ಪೀಕರಾಗಿ ಆಯ್ಕೆ ಮಾಡಬೇಕು ಅಂತೇಳಿ ವಿಧಿ 93 ಹೇಳುತ್ತದೆ. ಹಾಗಾದ್ರೆ ಲೋಕಸಭೆಯ ಮೊದಲ ಸ್ಪೀಕರ್ ಅಂದರೆ 1951-52ರಲ್ಲಿ ಯಾರಿದ್ದಾರೆ ಅಂತೇಳಿ ಯಾರಪ್ಪ ಅಂದ್ರೆ ದೇಶದ ಮೊದಲ ಲೋಕಸಭೆ ಸ್ಪೀಕರ್ ಜಿ.ವಿ. ಮವಳಂಕರ್ ಅಂತ ಕರಿತೇವೆ ಸ್ನೇಹಿತರೆ. ಇನ್ನು ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್, ಮಹಿಳೆಯರು ಕೂಡ ಈ ಹುದ್ದೆಯನ್ನು ಅಲಂಕರಿಸಿದರೆ ಯಾರಪ್ಪ ಅಂದ್ರೆ ಅವರು ಮೀರಾ ಕುಮಾರ್ ಅಂತ ಕರಿತೀವಿ. ಇವ್ರು ಯಾರಪ್ಪ ಅಂದ್ರೆ ಬಾಬು ಜಗಜೀವನ್ ರಾಮ್, ಭಾರತದ ಮಾಜಿ ಉಪ ಪ್ರಧಾನಿ ಅಂತ ಬಾಬು ಜಗಜೀವನ್ ರಾವ್ ಮಗಳು ಮೀರಾ ಕುಮಾರ್ ಅವರು ಕೂಡ ಮಹಿಳಾ ಸ್ಪೀಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಪ್ರಸ್ತುತ ಲೋಕಸಭಾ ಸ್ಪೀಕರ್ ಯಾರಂದ್ರೆ ಓಂ ಬಿರ್ಲಾ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ದೇಶದ ಪ್ರೆಸೆಂಟ್ ಲೋಕಸಭಾ ಸ್ಪೀಕರ್. ಮುಂದಿನ ಪ್ರಶ್ನೆ, ಬಡತನ ನಿರ್ಮೂಲನೆಗೆ ಆದ್ಯತೆಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡಲಾಗಿದೆ? ಅಂದರೆ ಸ್ನೇಹಿತರೆ, ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಒಂದೊಂದು ಉದ್ದೇಶಗಳಿಗೆ ಆದ್ಯತೆ ಅಥವಾ ಮಹತ್ವ ಕೊಟ್ಟಿದ್ದೇವೆ. ಬಟ್ ಬಡತನ ನಿರ್ಮೂಲನೆಗೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕೊಟ್ಟಿರೋದು ಕ್ವಶನ್ ಕೇಳಿದ್ದಾನೆ. ಭಾಳಷ್ಟು ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿ ಒಂದು ಹಳೆ ಕ್ವಶನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಯಾವುದಿದು ಒಂದು ಸರಿ ಉತ್ತರ ಆಪ್ಷನ್ ಸಿ ಇದೆಲ್ಲ, 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಅಂದರೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂದಿರಾ ಗಾಂಧಿಯವರು ಒಂದು ಪ್ರಧಾನಮಂತ್ರಿ ಇದ್ದರು. ಯಾವುದಕ್ಕೆ ಆದ್ಯತೆ ಕೊಟ್ಟರು? ಬಡತನ ನಿರ್ಮೂಲನೆಗೆ. ಅವಧಿ ಎತ್ತು ಬರ್ತಂದ್ರೆ ಸ್ನೇಹಿತರೆ 1974ರಿಂದ 78, ಬರೀ 4 ವರ್ಷದಲ್ಲಿ ಈ ಒಂದು ಪಂಚವಾರ್ಷಿಕ ಯೋಜನೆ ಅಭೂತಪೂರ್ವ ಯಶಸ್ಸು ದಕ್ಕಿದೆ. ಅದು ಬಡತನ ನಿರ್ಮೂಲನೆಗೆ ಆದ್ಯತೆ ಕೊಟ್ಟಿದ್ದರು. ಇನ್ನು ಕೆಲವೊಂದಿಷ್ಟು ಪಂಚವಾರ್ಷಿಕ ಸಂಬಂಧಪಟ್ಟ ಮಾಹಿತಿ ನೋಡೋದ ಸ್ನೇಹಿತರೆ, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಜಾರಿಗೆ ತಂದಂಥ ವ್ಯಕ್ತಿ ಯಾರಂದ್ರೆ ಜವಾಹರ್ಲಾಲ್ ನೆಹರು ಅವರು. ಯಾರು ಸ್ನೇಹಿತರೆ? ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಇವರು ಏನು ಮಾಡ್ತಾರೆ ಸ್ನೇಹಿತರೆ, ರಷ್ಯಾದಲ್ಲಿ ತಂದಂಥ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಭಾರತದಲ್ಲಿ ಜಾರಿಗೊಳಿಸ್ತಾರೆ. ಹೀಗಾಗಿ ಇವರನ್ನು ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಕರಿತೀವರನ್ನು ಜವಾಹರ್ಲಾಲ್ ನೆಹರು ಅವರನ್ನು. ಇನ್ನು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಯಾಕೆ ಭಾರತ ಎಂಥ ದೇಶ ಸ್ನೇಹಿತರೆ? ಕೃಷಿ ಪ್ರಧಾನವಾದ ದೇಶ, ಹೀಗಾಗಿ ಕೃಷಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಇನ್ನು 2ನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕಪ್ಪ ಅಂದ್ರೆ ಕೈಗಾರಿಕೆ. ಯಾವುದಕ್ಕೆ ಸ್ನೇಹಿತರೆ? ಕೈಗಾರಿಕೆ ಒಂದು ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ, ಯಾವ ಕ್ರೀಡೆಯಲ್ಲಿ ಸ್ಮ್ಯಾಶ್ ಶಾಟನ್ನು ನಿರ್ವಹಿಸಲಾಗುತ್ತದೆ? ಅಂದರೆ ಯಾವ ಕ್ರೀಡೆಯಲ್ಲಿ ಸ್ಮ್ಯಾಶ್ ಅಥವಾ ಒಂದು ಶಾಟ್ ಬರುತ್ತೆ ಸ್ನೇಹಿತರೆ, ಇದು ಯಾವ ಕ್ರೀಡೆ ಅಂತ ಕೇಳಿದ್ದಾನೆ. 4 ಕ್ರೀಡೆಗಳನ್ನು ಕೊಟ್ಟಿದ್ದಾನೆ. ಯಾವುದು ಸರಿ ಉತ್ತರ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ, ಬ್ಯಾಡ್ಮಿಂಟನ್. ಈ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಸ್ಮ್ಯಾಶ್ ಅನ್ನೋ ಒಂದು ಪದವನ್ನು ಬಳಸ್ತೇವೆ ಸ್ನೇಹಿತರೆ. ಯಾವುದು ಸ್ನೇಹಿತರೆ? ಬ್ಯಾಡ್ಮಿಂಟನಲ್ಲಿ ನಾವು ಕರಿತೇವೆ. ಹಾಗೆ ಸ್ನೇಹಿತರೆ, ವಿವಿಧ ಕ್ರೀಡೆಯಲ್ಲಿ ಒಂದು ಪದಗಳ ಮೇಲೂ ಕ್ವಶನ್ ಕೇಳಿದ್ದಾನೆ.
ನೋಡೋದಾದ್ರೆ ಯಾವುದಪ್ಪ ಅಂದ್ರೆ ಕ್ರಿಕೆಟ್ನಲ್ಲಿ ಏನೇನು ಬರ್ತವೆ ಪ್ರಮುಖ ಪದಗಳು ನೋಡಿದ್ರೆ ಭಾಳಷ್ಟು ಇವೆ. ಅದರಲ್ಲಿ ನೋಡಿದ್ರೆ LBW ಕೇಳ್ತೇವೆ ಸ್ನೇಹಿತರೆ. ವಿಕೆಟ್ ಕೀಪರ್, ರನ್ ಆಗಿರ್ಬೋದು, ವಿಕೆಟ್ ಆಗಿರ್ಬೋದು, ಬೌಲ್ಡ್ ಆಗಿರ್ಬೋದು, ಇವೆಲ್ಲ ದೂಸರಾ ಆಗಿರ್ಬೋದು, ಲೆಗ್ ಸ್ಪಿನ್, ಆಫ್ ಸ್ಪಿನ್, ಇವೆಲ್ಲ ಎದರಲ್ಲಿ ಬರ್ತವೆ ಸ್ನೇಹಿತರೆ? ಕ್ರಿಕೆಟ್ನಲ್ಲಿ. ಇನ್ನು ಹಾಕಿಯಲ್ಲಿ ಪೆನಾಲ್ಟಿ ಕಾರ್ನರ್ ವೆರಿ ಫೇಮಸ್. ಇದು ಬಳಸುವಂಥ ಪದ ಕ್ವಶನ್ ಕೇಳಿದ್ದಾನೆ. ಹಾಕಿಯಲ್ಲಿ ಬಳಸುವಂಥದ್ದು ಪೆನಾಲ್ಟಿ ಕಾರ್ನರ್ ಅಂತ ಕರಿತೀವಿ. ಇನ್ನು ಬ್ಯಾಡ್ಮಿಂಟನ್ನಲ್ಲಿ 4 ಹ್ಯಾಂಡ್ ಅಂತ ಬರ್ತದೆ ಸ್ನೇಹಿತರೆ. ಶಟಲ್ ಕಾಕ್ ಅಂತೇಳಿ ಲವ್ ಅನ್ನೋ ಒಂದು ಪದ ಕೂಡ ಈ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಬರ್ತದೆ. ಇನ್ನು ಟೆನ್ನಿಸ್ನಲ್ಲಿ ಟೆನ್ನಿಸ್ ತೆಗೆದು ಇದು ಚೆಸ್ ಆಗಬೇಕಿದು. ಚೆಸ್ನಲ್ಲಿ ಚದುರಂಗತ್ ಕರಿತೇವ್ರ ಸ್ನೇಹಿತರೆ. ಅಲ್ಲಿ ಬರುವಂಥದ್ದು ಯಾವುದಂದ್ರೆ ಇದು ಗ್ರ್ಯಾಂಡ್ ಮಾಸ್ಟರ್, ಚೆಕ್ ಮೇಟ್. ಇವೆರಡೂ ಪದಗಳು ಚೆಸ್ ಕ್ರೀಡೆಯಲ್ಲಿ ಬರುವಂಥ, ಟೆನ್ನಿಸ್ ಅಲ್ಲ ಚೆಸ್ ಕ್ರೀಡೆಯಲ್ಲಿ ಬರುವಂಥ ಪ್ರಮುಖ ಪದಗಳಾಗಿ ಸ್ನೇಹಿತರೆ. ಇದೇ ರೀತಿ ಪ್ರಮುಖ ಇನ್ನೊಂದು 4-5 ಕ್ರೀಡೆಗಳ ಪ್ರಮುಖ ಬಳಸುವ ಪದಗಳನ್ನು ನಾವು ನೋಡಬೇಕು ಸ್ನೇಹಿತರೆ. ಇವು ಪ್ರಮುಖವಾಗಿ ವಿವಿಧ ಪರೀಕ್ಷೆಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕು ಮತ್ತು ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.